4 ಚೇರ್, ಗಾರ್ಡನ್ ನಂತೆ ಜಾಗ, 4 ಕೈದಿಗಳು ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿತಾ ಸಿಗರೇಟ್ ಸೇತಾ ಆರಾಮಾಗಿದ್ದಾರೆ. ಇದು ಜೈಲಾ ಅಥವಾ ರೆಸಾರ್ಟಾ ಅನ್ನುವಂಥ ಪ್ರಶ್ನೆ ನಿನ್ನೆ ಆ ಫೋಟೋ ನೋಡಿದಾಗ ನಮಗೆಲ್ಲ ಅನುಮಾನ ಬಂತು. ದರ್ಶನ್ ಜೊತೆ ಇರೋ ಮೂವರು ಯಾರು ಗೊತ್ತಾ? ರಿಪಬ್ಲಿಕನದಲ್ಲಿ ವೈರಲ್ ಫೋಟೋ ರೆಕಾರ್ಡ್ ಅಂದ್ರೆ ಅಲ್ಲಿ 3 ಜನ ದರ್ಶನ್ ಜೊತೆಗೆ ಕೂತ್ಕೊಂಡಿದ್ದಾರೆ. ಯಾರವರು, ಅವರ ಹಿನ್ನೆಲೆ ಏನು, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕನದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದರ್ಶನ್ ಜೊತೆ ಟೀ ಪಾರ್ಟಿ ಮಾಡಿದ್ದು ವಿಲ್ಸನ್ ಗಾರ್ಡನ್ ನಾಗ. ದೊಡ್ಡ ಪಟಾಲಂ ಹೊಂದಿರೋ ವಿಲ್ಸನ್ ಗಾರ್ಡನ್ ನಾಗ ಫೋಟೋದಲ್ಲಿರೋ ಮತ್ತೋರ್ವ ಕುಳ್ಳ ಸೀನಾ ಅನ್ನೋ ಕೈದಿ ಈತ. ಮತ್ತೊಬ್ಬ ದರ್ಶನ್ ಬಲಗೈ ಬಂಟ ಮ್ಯಾನೇಜರ್ ನಾಗ. ರೇಣುಕಾ ಕೊಲೆ ಕೇಸ್ನ ಆರೋಪಿಯಾಗಿದ್ದಾರೆ ಈ ನಾಗ. ಆತನೂ ಕೂಡ ಕೂತ್ಕೊಂಡಿರುವಂತಹ ದೃಶ್ಯ. ಒಂದ್ ಕಡೆ ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಮತ್ತೊಂದು ಕಡೆ ವಿಲ್ಸನ್ ಗಾರ್ಡನ್ ನಾಗ. ಮತ್ತೊಂದು ಕಡೆ ದರ್ಶನ್ ಮ್ಯಾನೇಜರ್, ಆತನೂ ಕೂಡ ನಾಗ. ಇದೇ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನೂ ಕೂಡ ಆರೋಪಿ, ಹಾಗಾಗಿ ಜೈಲಲ್ಲಿದ್ದಾನೆ. ಅಷ್ಟೂ ಜನ ಒಟ್ಟಿಗೆ ಕೂತ್ಕೊಂಡು ಆರಾಮಾಗಿ ಕಾಫಿ ಮಗ್ ಹಿಡ್ಕೊಂಡು ಒಂದ್ ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಎಷ್ಟು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಬಿಂದಾಸ್ ಆಗಿದ್ದಾರೆ ನೋಡ್ತಾ ಇದ್ದೀವಿ. ಜೈಲಿನಿಂದ ದರ್ಶನ್ ವಿಡಿಯೋ ಕಾಲ್ ವಿಚಾರ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಗೆ ಢವಢವ ಶುರುವಾಗಿದೆ. ರೆಡ್ಡಿ ಎಂಬಾತನಿಗೆ ವಿಡಿಯೋ ಕಾಲ್ ಮಾಡಿದ ದರ್ಶನ್. ಒಟ್ಟು 3 ಜನ ಆ ವಿಡಿಯೋ ಕಾಲ್ನಲ್ಲಿರೋದು ಪತ್ತೆಯಾಗಿದೆ. ಈ ರೆಡ್ಡಿ ಯಾರು, ಧೈರ್ಯವಾಗಿ ಸ್ಟೇಟಸ್ ಹಾಕಿದ್ದು ಏಕೆ? ಸದ್ಯ ರೆಡ್ಡಿ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ ಪೊಲೀಸರು. ದರ್ಶನ್ ಜೊತೆಗೆ ಏನಂಟು, ವಿಡಿಯೋ ಕಾಲಲ್ಲಿ ಮಾತಾಡಿದ್ದು ಹೇಗೆ, ಯಾವ ಸಂದರ್ಭದಲ್ಲಿ, ಜೊತೆಗೆ ಆತ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದು ಸ್ಟೇಟಸ್ ಹಾಕಿಕೊಂಡಿದ್ದು ಹೇಗೆ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಪೊಲೀಸರು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಯಾರೆಲ್ಲ ವಿಡಿಯೋ ಕಾಲಲ್ಲಿ ಕಾಣಿಸ್ಕೊಂಡಿದ್ದಾರಲ್ಲ ಅವ್ರಿಗೂ ಕೂಡ ಈಗ ಸಂಕಷ್ಟ ಎದುರಾಗುತ್ತೆ. 3 ಜನ ಕಾಣಿಸ್ಕೊಂಡಿದ್ದಾರೆ ವಿಡಿಯೋ ಕಾಲಲ್ಲಿ. ಸೊ ಆ 3 ಜನರ ಹಿನ್ನೆಲೆಯನ್ನ ಸದ್ಯ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಹೀಗೂ ಇರುತ್ತಾ ಅನ್ನುವಂತಹ ಪ್ರಶ್ನೆಗೆ ಹೀಗಿರುತ್ತೆ ಅನ್ನೋದಕ್ಕೆ ಉತ್ತರ ಒಂದು ಫೋಟೋ, ಒಂದು ವಿಡಿಯೋ. ಕಾರಣ, ಈ ಹಿಂದೆ ಶಶಿಕಲಾ ನಟರಾಜ್ ಅವರು ಜೈಲ್ ಪಾಲಾದಾಗ ಡಿ ರೂಪಾ ಅವರು ಸ್ಪಷ್ಟವಾಗಿ ಇದೇ ವಿಚಾರಗಳನ್ನು ಉಲ್ಲೇಖ ಮಾಡ್ತಾ ಇದ್ರು. ದುಡ್ಡಿದ್ರೆ VVIP ಟ್ರೀಟ್ಮೆಂಟ್, ಮೊಬೈಲ್ ಸಿಗುತ್ತೆ, ಸಿಕ್ಕಿದ್ದು ಊಟ ಸಿಗುತ್ತೆ, ಮನೆ ಊಟ ಬೇಕಾ ಅದು ಸಿಗುತ್ತೆ, 5 ಸ್ಟಾರ್ ಊಟ ಬೇಕಾ ಅದು ಸಿಗುತ್ತೆ, ಎಲ್ಲವೂ ಕೂಡ ಸರಬರಾಜಾಗುತ್ತೆ ಅನ್ನುವಂಥ ಆರೋಪ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಪರಪ್ಪನ ಅಗ್ರಹಾರನಿಂದಲೇ ನಮ್ಮ ಪ್ರತಿನಿಧಿ ಧ್ರುವ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ಈ ಹಿಂದೆ ಶಶಿಕಲಾ ನಟರಾಜನ್ ಅವರು ಜೈಲ್ ಪಾಲಾದಾಗ ರಾಜಾತಿಥ್ಯ ನೀಡಲಾಗುತ್ತೆ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿತ್ತು. ಈಗಲೂ ಕೂಡ ಯಾರಾದರೂ ವಿಐಪಿಗಳು ಜೈಲು ಪಾಲಾದ್ರೆ ಅವ್ರಿಗೆ ರಾಜಾತಿಥ್ಯ ಸಿಗುತ್ತೆ. ಕಾರಣ, ದುಡ್ಡಿದ್ರೆ ದುನಿಯಾ ಪರಪ್ಪನ ಅಗ್ರಹಾರದಲ್ಲಿ ಅನ್ನುವಂತಹ ಆರೋಪ. ಬಟ್ ಈಗ ಆರೋಪ ಅಲ್ಲ, ನಿಜವಾಗ್ಲೂ ಅಂಥದ್ದೇ ಲೈಫ್ ಲೀಡ್ ಮಾಡ್ತಿದ್ದಾರೆ ಆರೋಪಿಗಳು ಅನ್ನೋದಕ್ಕೆ ಸ್ಪಷ್ಟ ಉತ್ತರ ನಿನ್ನೆಯ ಬೆಳವಣಿಗೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗಬಹುದಾ? ಯಾವ ರೀತಿ ತನಿಖೆ ಆಗುತ್ತೆ, ಈಗ ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ? ಎಸ್ ಶ್ರುತಿ, ಯಾವಾಗ ನಟ ದರ್ಶನ್ ಏನು ಈ ಪರಪ್ಪನ ಅಗ್ರಹಾರದ ಒಳಗಿದ್ದಾರೆ, ಅವರಿಗೆ VIP ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತಹ ಬೆನ್ನಲ್ಲೇ ನಿನ್ನೆ ಒಂದು ವಿಡಿಯೋ ಕಾಲ್ ಮಾಡಿರುವಂತಹ ಒಂದು ವಿಡಿಯೋ, ಹಾಗೆ ಮತ್ತೊಂದು ಫೋಟೋ ವೈರಲ್ ಆಗಿತ್ತು ನೋಡಿ. ಅದಾದ ನಂತರ ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಅಧಿಕಾರಿಗಳಿಗೆ ಈಗ ಡವ ಶುರುವಾಗಿರುವಂಥದ್ದು. ಜೈಲಿನಲ್ಲಿ ರಾಜಾರೋಷವಾಗಿ ಹೀಗೆಲ್ಲ ನಡೆಯುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಈಗ ಸಿಕ್ಕಿರುವಂಥ 2 ವಿಡಿಯೋಗಳು, ಒಂದು ಫೋಟೋ ಮತ್ತೊಂದು ವಿಡಿಯೋ ಈಗ ಅಧಿಕಾರಿಗಳಿಗೆ ಒಂಥರ ಡವ ಶುರುವಾಗುವಂತೆ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಡಾಕ್ಟರ್ ಜೆ ಪರಮೇಶ್ವರ್ ಕೂಡ ಜೈಲಿನ DG ಅವರಿಗೆ ಕರೆ ಮಾಡಿ ಗರಂ ಕೂಡ ಆಗಿದ್ದಾರೆ. ಆಂತರಿಕ ತನಿಖೆಯನ್ನ ಮಾಡಿ ಎನ್ನುವಂಥ ಒಂದು ಆದೇಶವನ್ನ ಕೂಡ ನೀಡಿದ್ದಾರೆ. ಹೀಗಾಗಿ ಜೈಲಿನ ಒಳಗಡೆ ಈಗ ಸದ್ಯ ಆಂತರಿಕ ತನಿಖೆಯನ್ನ ಕೂಡ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಆದ್ರೆ ನಿನ್ನೆ ಒಂದು ವಿಡಿಯೋ, ಒಂದು ಫೋಟೋ ವೈರಲ್ ಆಯ್ತು ನೋಡಿ. ಆ ಫೋಟೋದಲ್ಲಿ ಇರೋರು ಯಾರ ಹಿನ್ನೆಲೆಯನ್ನು ಕೂಡ ನಾವು ನೋಡ್ತಾ ಹೋದಾಗ, ಒಂದು ಸಿದ್ದಾಪುರದ ಮಹೇಶನ ಮರ್ಡರ್ ಕೇಸ್ನಲ್ಲಿ ಸರೆಂಡರ್ ಆಗಿರುವಂತಹ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ, ಆತನೇ ಇಲ್ಲಿ ದರ್ಶನ್ಗೆ ಹೈಫೈ ವ್ಯವಸ್ಥೆಯನ್ನ ಮಾಡ್ತಾ ಇರೋದು ಎನ್ನುವಂತ ಮಾಹಿತಿ ಇದೆ. ಇನ್ನೊಬ್ಬ ಕುಳ್ಳ ಸೀನಾ, ಹಾಗೆ ಇನ್ನೊಬ್ಬ ದರ್ಶನ್ ಮ್ಯಾನೇಜರ್ ನಾಗ, ಇವಿಷ್ಟು ಜನ ಕೂತ್ಕೊಂಡು ರಾಜಾರೋಷವಾಗಿ ಜೈಲಿನಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಯಾರು ಹೊಣೆ ಎನ್ನುವಂತಹ ಪ್ರಶ್ನೆ. ಜೈಲಿನಲ್ಲಿ ಇಷ್ಟೊಂದೆಲ್ಲ ಸೌಲಭ್ಯಗಳು ಇದಾವ ಎನ್ನುವಂತಹದ್ದನ್ನ ಈಗ ಪ್ರಶ್ನೆ ಮಾಡಬೇಕಾಗಿರುವಂತಹದ್ದೇ. ಇನ್ನೊಂದು ವಿಡಿಯೋ ಕಾಲ್ ವೈರಲ್ ಆಯ್ತು ನೋಡಿ. ಆ ವಿಡಿಯೋ ಕಾಲ್ ಕೂಡ ಒಬ್ಬ ರೌಡಿ ಶೀಟರ್ ಧರ್ಮ ಏನಿದ್ದಾನೆ, ಆತ ವಿಡಿಯೋ ಕಾಲ್ ಕಾಣಿಸ್ಕೊಂಡಿರುವಂತ ವ್ಯಕ್ತಿ, ಆತ ಇನ್ನೊಬ್ಬ ರೌಡಿ ಶೀಟರ್ ಮಗನೊಬ್ಬನ ಜೊತೆಗೆ, ಮಗನು ಸತ್ಯ ಎನ್ನುವನಿಗೆ ಕರೆಯನ್ನ ಮಾಡಿದ್ದ. ಆ ಸತ್ಯ
ನನಗೆ ದರ್ಶನ್ ಅವರು ನನ್ನ ಸೆಲ್ನ ಪಕ್ಕನೇ ಇದ್ದಾರೆ ಎನ್ನುವಂತ ಒಂದು ಇದನ್ನ ಹೇಳಿದ್ದ. ಹಾಗಾಗಿ ದರ್ಶನ್ ಅವರನ್ನ ತೋರಿಸ್ತೀನಿ ಅಂತ ಹೇಳಿ ರೌಡಿ ಶೀಟರ್ ಧರ್ಮ ಯಾವೊಂದು ವಿಡಿಯೋ ಕಾಲ್ನಲ್ಲಿ ತೋರಿಸ್ಕೊಂಡಿರ್ತಾನೆ. ಈ ಸತ್ಯ ಅನ್ನಪೂರ್ಣೇಶ್ವರ ಲೇಔಟ್ನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹಲ್ಲೆ ಕೇಸ್ನಲ್ಲಿ ಜೈಲನ್ನ ಸೇರಿ ಬೇಲ್ ಮೇಲೆ ಬಿಡುಗಡೆ ಆಗಿರ್ತಾನೆ. ಇತ್ತೀಚೆಗೆ ವಿಡಿಯೋ ಕಾಲ್ ಮಾಡಿದಾಗ ಈ ಧರ್ಮ ಸತ್ಯನಿಗೆ ದರ್ಶನ್ ತೋರಿಸಿರ್ತಾನೆ. ಸತ್ಯ ಅದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಕಲಾಸಿ ಪಾಳ್ಯದ ಒಂದಿಷ್ಟು ಹುಡುಗರಿಗೆ ಶೇರ್ ಮಾಡಿದ್ದ. ಅದೇ ವಿಡಿಯೋ ಈಗ ಸದ್ಯ ವೈರಲ್ ಆಗಿರುವಂತದ್ದು ಶ್ರುತಿ. ಹೀಗಾಗಿ ಇವೆಲ್ಲ ಈ ಬೆಳವಣಿಗೆಗಳನ್ನ ನೋಡ್ತಿದ್ದ ಹಾಗೆ ಜೈಲಿನ ಹಿರಿಯ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ನಿನ್ನೆ ಹಿರಿಯ ಅಧಿಕಾರಿಗಳು ಬಂದು ಜೈಲಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಇವತ್ತು ಕೂಡ ಮಹತ್ವದ ಬೆಳವಣಿಗೆಗಳು ಆಗುವಂತ ಚಾನ್ಸಸ್ಗಳು ಕೂಡ ಜೈಲಿನಲ್ಲಿ ಇದಾವೆ ಶ್ರುತಿ. ಓಕೆ ಧ್ರುವ, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ಮೋಸ್ಟ್ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕಾಣಿಸ್ಕೊಳ್ತಾ ಇದ್ದಂತೆ ಖಾಕಿ ಫುಲ್ ಅಲರ್ಟ್ ಆಗ್ಬಿಟ್ಟಿದೆ. ಜೈಲಲ್ಲಿ ದಾಸನಿಗಿರೋ ಕಾಂಟ್ಯಾಕ್ಟ್ ಬಗ್ಗೆ ಪರಿಶೀಲನೆಗೆ ಇಳಿದಿದ್ದಾರೆ. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರೌಡಿ ನಾಗನ ಜೊತೆ ದರ್ಶನ್ ಫ್ರೆಂಡ್ಶಿಪ್, ಫೋಟೋ ಲೀಕ್ ಬೆನ್ನಲ್ಲೇ ಖಾಕಿ ಅಲರ್ಟ್. ಪರಪ್ಪನ ಅಗ್ರಹಾರ ಜೈಲಿಗೆ ದಾಸ ಎಂಟ್ರಿ ಆಗ್ತಾ ಇದ್ದಂತೆ ವಿಲ್ಸನ್ ಗಾರ್ಡನ್ ನಾಗನ ಬಗ್ಗೆ ವಿಚಾರಣೆ ನಡೆಸಿದ್ರಂತೆ. ಯಾವ ಕಾರಣಕ್ಕೆ ಕೇಳಿದ್ರು, ಅವರಿಬ್ಬರ ನಡುವೆ ಏನ್ ನಡೀತಾ ಇದೆ ಅಂತೆಲ್ಲ ಚರ್ಚೆಗಳು ನಡೆದಿತ್ತು. ಜೈಲಲ್ವಾ, ಒಬ್ಬರಿಗೊಬ್ರು ಭೇಟಿಯಾಗಲು ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಪರಪ್ಪನ ಅಗ್ರಹಾರದಲ್ಲಿ ಇವರಿಬ್ಬರು ಭೇಟಿಯಾಗಿದ್ದಲ್ಲದೆ ಮಾತುಕತೆ ಕೂಡ ಆಡ್ತಿದ್ರಂತೆ. ಇದು ಪೊಲೀಸ್ ಅಧಿಕಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ರಿಲ್ಯಾಕ್ಸ್ ಮೋಡ್ನಲ್ಲಿ ಕಂಡು ಬಂದಿದ್ದು, ಫೋಟೋ ಲೀಕ್ ಆದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಾಗ ಅಲ್ಲದೆ ಕುಳ್ಳ ಸೀನನ ಜೊತೆಗೂ ಕಾಣಿಸಿಕೊಂಡಿದ್ದು, ದಾಸನಿಗೆ ಮತ್ತಷ್ಟು ರೋಡಿಗಳ ಪರಿಚಯವಾಗಿರುವ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರು ಅಲರ್ಟ್ ಆಗಿದ್ದು, ಈ ಬಗ್ಗೆ ಪರಿಶೀಲನೆಗೆ ಮುಂದಾಗಿದ್ದಾರೆ. ದರ್ಶನ್ ಗಿದ್ಯಾ ರೌಡಿ ಶೀಟರ್ಗಳ ಕಾಂಟ್ಯಾಕ್ಟ್. ದರ್ಶನ್ಗೆ ಹಲವು ರೌಡಿ ಶೀಟರ್ಗಳು ಕಾಂಟ್ಯಾಕ್ಟ್ನಲ್ಲಿರುವ ಅನುಮಾನ ವ್ಯಕ್ತವಾಗಿದೆ. ಹೀಗಾಗಿ ದರ್ಶನ್ ಕಾಂಟ್ಯಾಕ್ಟ್ನಲ್ಲಿರುವ ರೌಡಿಗಳ ಬಗ್ಗೆ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ದಾಸನಿಗೆ ಅಂಡರ್ ವರ್ಲ್ಡ್ ಲಿಂಕ್ ಇರೋದು ಮೇಲ್ನೋಟಕ್ಕೆ ಪತ್ತೆಯಾಗಿದ್ದು, ದಾಸನ ಕಾಂಟ್ಯಾಕ್ಟ್ ಪರಿಶೀಲನೆ ನಡೆಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ದರ್ಶನ್ ಹಳೆ ಕಾಲ್ ಲಿಸ್ಟ್ ತೆಗೆಸೋದಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆಗೂ ಮುಂಚೆ ದರ್ಶನ್ಗೆ ರೌಡಿಗಳ ಕಾಂಟ್ಯಾಕ್ಟ್ನಲ್ಲಿ ಇದ್ರ ಅನ್ನುವ ಅನುಮಾನ ಖಾಕಿಗೆ ಕಾಡತೊಡಗಿದೆ. ಹೀಗಾಗಿ ದರ್ಶನ್ ಹಳೆ ಕಾಲ್ ಲಿಸ್ಟ್ಗಳನ್ನ ಕೆದಕೋದಕ್ಕೆ ಚಿಂತನೆ ನಡೆಸಿದ್ದಾರೆ. ಕಾಟೇರನಿಗೆ ಯಾವ್ಯಾವ ರೌಡಿಗಳು ಕಾಂಟ್ಯಾಕ್ಟ್ನಲ್ಲಿದ್ದಾರೆ, ಜೈಲಲ್ಲಿ ಭೇಟಿಯಾಗಿರುವ ರೌಡಿಗಳು ಯಾರು, ಹೊರಗಡೆ ಭೇಟಿ ಆಗ್ತಾ ಇದ್ದ ರೌಡಿಗಳು ಯಾರು, ರೌಡಿಗಳ ಜೊತೆ ಪಾರ್ಟಿ ಗೀಟಿ ಅಂತ ಸುತ್ತಾಡ್ತಾ ಇದ್ನ, ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ರೌಡಿ ಶೀಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ನ ಅಂತ ಮಾಹಿತಿ ಕಲೆ ಹಾಕ್ತಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗನ ಜೊತೆ ದರ್ಶನ್ ಕಾಣಿಸಿಕೊಳ್ತಾ ಇದ್ದಂತೆ ಪೊಲೀಸರಿಗೆ ಹೊಸ ಲಿಂಕ್ ಸಿಕ್ಕಂತಾಗಿದೆ. ಹೀಗಾಗಿ ಈ ಆಯಾಮದಲ್ಲೂ ಕೂಡ ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದಾಸ ಬಿಂದಾಸ್, ನಿದ್ದೆ ಇಲ್ಲ, ಚಿಂತೆಯೇ ಇಲ್ಲ ಅಂತಿದ್ದವರಿಗೆ ಈ ಫೋಟೋ ಶಾಕ್ ಕೊಟ್ಟಿದೆ. ಯಾಕಂದ್ರೆ ಯಾವುದೇ ಟೆನ್ಷನ್ ಇಲ್ಲದೆ ಕಾಟೇರ ಆರಾಮಾಗಿದ್ದು ಬೇರೆಡೆ ಶಿಫ್ಟ್ ಆಗುವ ಸಾಧ್ಯತೆ ಕೂಡ ಇದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ.